ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ. ಗುರುಗ್ರಹ ಸಂಚಾರ 2026 ಈ ಸಂಚಾರ ಫಲ ಯಾವ ರಾಶಿಗೆ ನೋಡ್ತೀವಿ ಅಂದರೆ ಮಕರ ರಾಶಿ. ಈ ಮಕರ ರಾಶಿ ಇಷ್ಟು ದಿವಸ ಮೀನರಾಶಿಲಿತ್ತು, 6ನೇ ಸ್ಥಾನವಾದ ಮೀನರಾಶಿಲಿತ್ತು. ಈಗ 7ನೇ ಸ್ಥಾನವಾದ ಕರ್ಕಾಟಕ ರಾಶಿಗೆ ಬರ್ತದೆ. ಸೊ ಎಂಥ ವಿಷಯ ಆದ್ರೂ ಹೋರಾಟ ಮಾಡಿ ನೀವು ಯಶಸ್ವಿ ಮಾಡೋ ರಾಶಿ ಯಾವುದು ಅಂದರೆ ಈ ಮಕರ ರಾಶಿ. ಹಾರ್ಡ್ ವರ್ಕ್ ಅಂದರೆ ಫಸ್ಟ್ ನೋಡಬೇಕು ಮಕರ ರಾಶಿನವರು. ಯಾವ ವಿಷಯಕ್ಕೆ ಭಯ ಬೀಳಲ್ಲ, ಬಟ್ ಆದರೂ ಎಲ್ಲ ವಿಷಯದಲ್ಲಿ ನೇರ್ಮೆಯಾಗಿರ್ತಾರೆ. ಸೊ ಇಂಥ ಮಕರ ರಾಶಿಗೆ ಏನಾಗ್ತದೆ, ಜೂನ್ ತಿಂಗಳು 2ನೇ ತಾರೀಕು 6ನೇ ಸ್ಥಾನದಿಂದ ಹೀಗೆ 7ನೇ ಸ್ಥಾನ ಕಲತ್ರ ಸ್ಥಾನ ಹೇಳ್ತೀವಿ, 7ನೇ ಸ್ಥಾನಕ್ಕೆ ಗುರುಗ್ರಹ ಸಂಚಾರ ಮಾಡ್ತಾರೆ. ಸೊ ಕಲತ್ರ ಸ್ಥಾನದಲ್ಲಿ ಸಂಚಾರ ಆಗೋದು ಒಳ್ಳೆಯ ವಿಷಯ ಅಲ್ವಾ ಸರ್ ಅಂತ ಹೇಳಿದ್ರೆ ಅದು ಒಳ್ಳೆಯದು ಇದೆಯೇ ನೋಡುವ ಎಂಥ ಫಲ ಏನಂತ. ಫಸ್ಟ್ ಈ ರಾಶಿನವ್ರಿಗೆ ರಾಶಿನಿಂದ ಸಮಶಬ್ದವಾಗಿ 7ನೇ ದೃಷ್ಟಿ ಈ ರಾಶಿಗೆ ಇರುತ್ತವೆ. ಸೊ 7ನೇ ದೃಷ್ಟಿ ರಾಶಿ ಇರುವಾಗಲೇ ಗುರು ದೃಷ್ಟಿ ಏನಂದರೆ ಕೋಟಿ ವಿಷಯದಲ್ಲಿ ಒಳ್ಳೆಯದಾಗುತ್ತಂತ ಒಂದು ಪ್ರಾವರ್ಬ್ ಇದೆಯೇ. ಸೊ ನೀವು ಮುಟ್ಟಿದೆಲ್ಲ ಚಿನ್ನ. ಈ ಮಕರ ರಾಶಿನವ್ರಿಗೆ ಇಷ್ಟು ದಿವಸ ಎಲ್ಲ ಯಾವುದೋ ಒಂದು ವಿಷಯದಲ್ಲಿ ಕೊರ್ಕೊಂಡು ಯಾವುದೋ ಒಂದು ವಿಷಯದಲ್ಲಿ ಕೆಲಸ ಆಗೋ ತಡೆ ತಾಪತ್ರ ಎಲ್ಲ ಫೇಸ್ ಮಾಡ್ಕೊಂಡಿರ್ತಾರೆ. ಅದಕ್ಕೆಲ್ಲ ಇವಾಗ ಒಂದು ಧೈರ್ಯ ಬರುತ್ತೆ, ಮುಂದೆ ಹೋಗ್ಬೋದು. ಫಸ್ಟ್ ಓಕೆಪ್ಪ, 7ನೇ ರಾಶಿಯಲ್ಲಿ ಏನಿರುತ್ತೆ, ಇಷ್ಟು ದಿವಸ ಈ ಬಿಸ್ನೆಸ್ ವಿಷಯ ತುಂಬ ಜನಕ್ಕೆ ಒಂಥರ ಏನೋ ಡಲ್ಲಾಗಿತ್ತು. ಅಂಥ ವಿಷಯ ಇವಾಗ ರಾಕೆಟ್ ಸ್ಪೀಡಲ್ಲಿ ಇಂಪ್ರೂವ್ಮೆಂಟ್ ಇರುತ್ತವೆ. ಹಂಗಾರೆ ಏನರ್ಥ, ಸ್ಪೀಡವಾಗಿ ನೀವು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡಬೇಕಂತ ಯಾವ ತುಂಬ ಜನ ಮಕರ ರಾಶಿನವ್ರು ಕಾಯ್ತಾ ಇದ್ದೀರಿ ಗೊತ್ತಿರುತ್ತೆ. ಆದರೆ ದುಡ್ಡಿಲ್ಲ ಅಂತ ಕಾಯ್ತಾರೋ ಯಾರು ಇರ್ತಿರೋ, ನನ್ನ ಹತ್ರ ಇಂಟೆಲಿಜೆಂಟ್ ಇದೆ ಎಲ್ಲ ಇದೆಯಾ, ಬಟ್ ನಾನು ಇಂಟೆಲಿಜೆಂಟ್ ಯೂಸ್ ಮಾಡಿ ಕೆಲಸ ಮಾಡೋಕ್ಕೆ ಮುಂದೆ ಹೋಗೋಕ್ಕಾಗ್ತದೆ, ಯಾರು ಕಾಯ್ತಾ ಇದ್ದಾರೆ ನೋಡಿ ಸರ್. ಅವ್ರ ಯಾರೋ ಒಬ್ಬ ದೊಡ್ಡ ಮನುಷ್ಯರು ಒಂದು ಹೆಲ್ಪ್ ಇರ್ತವೆ, ಆದರೂ ಇನ್ವೆಸ್ಟ್ ಮಾಡ್ತಾರೆ, ಅದು ಇಟ್ಕೊಂಡು ಧಾರಾಳವಾಗಿ ನೀವು ಮುಂದೆ ಹೋಗ್ಬೋದು. ಉದ್ಯೋಗಸ್ಥರಲ್ಲಿ ಯಾವ ವಿಷಯ ಇರ್ತಾರೋ, ತುಂಬ ದಿವಸ ನನಗೆ ಪ್ರಮೋಷನ್ ಬಂದಿಲ್ಲ ಸರ್, ಎಲ್ಲರಿಗೂ ಕೊಡ್ತಾರೆ ನನಗೆ ಕೊಡ್ತಿಲ್ಲ ಅಂತ ಕಾಯ್ತಾ ಇದ್ದೀರಾ. ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ಕಮಿಟ್ ಮಾಡಿರೋ ದುಡ್ಡುಗಳು ಬರ್ತಾ ಇಲ್ಲ ಅಂತ ಕಾಯ್ತಾ ಇದ್ದೀರೋ ಅವ್ರಿಗೆಲ್ಲ ಇವಾಗ ಪಾಸಿಟಿವ್ ಟೈಮ್. ಹಣಕಾಸು ವಿಷಯ ತುಂಬ ಚೆನ್ನಾಗಿ ಪಾಸಿಟಿವ್ ನಡ್ತದೆ. ಸೊ ಪ್ರಮೋಷನ್, ಇನ್ಕ್ರಿಮೆಂಟ್, ಇನ್ಸೆಂಟಿವ್ ಎಲ್ಲ ಮಕರ ರಾಶಿನವ್ರು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಇಷ್ಟು ಕೆಲಸ ಮಾಡ್ತೀನಿ, ಯಾವುದೋ ಒಂದು ಅಪ್ರಿಷಿಯೇಷನ್ ಇಲ್ಲ, ಇಷ್ಟು ದಿವಸ ಆಗಿದ್ದು ಕಾಯ್ತಾ ಇದ್ದೀರಲ್ವ, ಅಂಥವ್ರಿಗೂ ಇವಾಗ ಒಂಥರ ರೆಕಗ್ನೈಸೇಷನ್. ಆಮೇಲೆ ನಿಮ್ಮದು ಬಾಸ್ ಯಾರು ಇರ್ತಾರೋ ಅವ್ರು ನಿಮ್ಮನ್ನ ಕರೆದುಬಿಟ್ಟು ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ. ಪರವಾಗಿಲ್ಲಪ್ಪ, ಚೆನ್ನಾಗಿ ಮಾಡಿದ್ಯಾ, ಕೀಪ್ ಇಟ್ ಅಪ್ ಅಂಥ ವಿಷಯ ಹೇಳೋ ಟೈಮ್ ಈ ಮಕರ ರಾಶಿನಾಗ ಬರುತ್ತೆ ಸರ್. ನೆಕ್ಸ್ಟ್ ಏನು ಬರ್ತದೆ, ಎಕಾನಮಿ ಇಂಪ್ರೂವ್ಮೆಂಟ್ ಇರುತ್ತವೆ. ಧನ ವಿಷಯದಲ್ಲಿ ಧನ ಕಾರವಾಗದ ಗುರುನೇ ದುಡ್ಡು ಕೊಡೋ ದೊಡ್ಡ ದುಡ್ಡು ಅವರ ದೃಷ್ಟಿ ರಾಶಿನಲ್ಲಿ ಇರ್ತಲ್ವ, ಅವಾಗ ಏನಾಗ್ತವೆ, ಎಕನಾಮಿಕಲಿ ಇಂಪ್ರೂವ್ಮೆಂಟ್ ಇರ್ತವೆ. ಸಾಲ ತುಂಬ ದಿವಸ ಇತ್ತು, ಅಯ್ಯೋ ಪ್ರಾಬ್ಲಮ್ ಯಾರು ಕಾಯ್ತಿದ್ದಾರೋ ಅದು ಸ್ವಲ್ಪ ಇವಾಗ ನೀವು ಕಾನ್ಫಿಡೆಂಟ್ ಬಂದು ಸ್ಲೋವಾಗಿ ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಮಾಡ್ಕೊಂಬರ್ತೀರ ಸರ್. ದುಡ್ಡು ಕೊಟ್ಟು ಯಾಮಾರಿದ್ದೀನಿ ಅಂತ ಯಾರು ಹೇಳ್ತಿರೋ ಆ ದುಡ್ಡು ಈ ಟೈಮಲ್ಲಿ ಬಡ್ಡಿ ಸೇರಿಸ್ಕೊಂಡು ನೀವು ವಸೂಲಿ ಮಾಡ್ಬೋದು. ನೀವು ಮರ್ತಿರ್ತಾರೆ ಅಮೌಂಟು ಕೊಟ್ಬಿಟ್ಟು ಆ ಅಮೌಂಟ್ ವಾಪಸ್ ಬರುತ್ತೆ. ರೆಡಿ ಮಾಡ್ಕೊಳ್ಳಿ, ಫಾಲೋ ಮಾಡಿ ಸಿಗ್ತೀವಿ ಸರ್. ಲ್ಯಾಂಡ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಹೊಸ ಮನೆ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಅದೇ ಥರ ಒಂದು 4 ವೀಲರ್ ತೊಗೋಬೇಕು, ಗಾಡಿ ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಲೇಡೀಸ್ಗಳಾದರೆ ಒಡವೆ ತೊಗೋಬೇಕಂತ ಕಾಯ್ತಾ ಇದ್ದೀನಿ. ಇದು ಒಳ್ಳೆ ಟೈಮ್. ಎಲ್ಲ ಮನುಷ್ಯರಿಗೂ ಒಂದೊಂದು ಕನಸು ಇರ್ತವೆ, ಆ ಕನಸು ನನಸೋಗೋ ಟೈಮ್ ಏನಪ್ಪ ಅಂದರೆ ಇಂಥ ಗುರು ಸಂಚಾರ ಫಲ ಈ ಮಕರ ರಾಶಿನವ್ರಿಗೆ. ಇದಕ್ಕೆ ಬೇರೆ ಏನು ಬೇಕು ಸರ್ ಮನುಷ್ಯನಿಗೆ, ಬಟ್ ಮಿಸ್ ಮಾಡ್ಕೋಬೇಡಿ. ಈ ಟೈಮ್ಗಳೇ ಯೋಚನೆ ಮಾಡಿ ಒಂಥರ ಕನ್ಸಿಡರ್ ಮಾಡ್ಕೊಳ್ಳಿ. ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ, ನಮಗೆ ಅಷ್ಟೊಂದು ಫ್ರೀಡಮ್ ಇಲ್ಲ. ಏನು ಅತ್ತೆ ಮಾವ ಎಲ್ಲರೂ ಕೇಳ್ಕೊಂಡಿರ್ತೀವಿ, ನಾವು ಏನು ಇದಾಗಲ್ಲ, ಒಂಥರ ಗಂಡ ಹೆಂಡತಿ ನಾವುಗಳೇ ಸ್ವಲ್ಪ ಒಂಥರ ಡಿಸ್ಟರ್ಬಲ್ ಇರ್ತೀವಿ. ನೀವು ಹಿಂಗೆ ಹೇಳ್ತೀರಾ ಸರ್ ಅಂತ ಕೇಳ್ಕೊಬೋದು. ಅಂಥ ವಿಷಯಕ್ಕೆ ಹೀಗೆ ಬರೋ ಟೈಮ್ ಸೊಲ್ಯೂಷನ್ ಎಲ್ಲ ಚೆನ್ನಾಗಿ ಸಿಗ್ತವೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಮಿಲಿಯಲ್ಲಿ ಯಾರು ಇರ್ತೀವೋ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗೆಲ್ಲ ಹೋಗಿ ಕುಟುಂಬದಲ್ಲಿ ಒಂದು ಹ್ಯಾಪಿ ಲೈಫ್ ಎನ್ವಿರಾನ್ಮೆಂಟ್ ಈ ಮಕರ ರಾಶಿ ಕುಟುಂಬದಲ್ಲಿ ಬರುತ್ತದೆ. ಸರ್ ಮದುವೆ ವಿಷಯ ಶುಭಕರಗ ಗುರು ದೃಷ್ಟಿ ಇರ್ತಲ್ವಾ, ತುಂಬ ದಿವಸ ಬರ್ತಾರೆ ನೋಡ್ತಾರೆ, ಮದುವೆಗಳು ಆಗಿಲ್ಲ ಸರ್ ಅಂತ ಹೇಳಿದ್ರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡೋದು ಅದೇ ಥರ ಒಳ್ಳೆ ಹುಡುಗಾದ್ರಿ ಹುಡುಗಿ ಸಿಕ್ಕೋ ಚಾನ್ಸಸ್ ಮದುವೆ ವಿಷಯದಲ್ಲಿ ಚೆನ್ನಾಗಿರ್ತವೆ. ಸೊ ಇಂಥ ಒಳ್ಳೆ ವಿಷಯ ಇರುವಾಗ ಏನಾಗ್ತದೆ, ಇಷ್ಟು ದಿವಸ ರಿಲೇಟಿವ್ಗಳು ಬಿಟ್ಟು ದೂರ ಹೋಗಿರ್ತಾರೆ. ದುಡ್ಡಿಲ್ಲ ಅಂದರೆ ಎಲ್ಲ ದೂರ ಹೋಗ್ಬಿಡ್ತಾರೆ. ನಮ್ಮ ಕೈಲಿ ದುಡ್ಡಿಲ್ಲ ಅಂದರೆ ಅವರೆಲ್ಲ ಇವಾಗ ನೀವು ವಾಪಸ್ ಬರ್ತಾರೆ. ಅದೇ ಥರ ನಿಮ್ಮ ಹಳೆ ಫ್ರೆಂಡ್ಸ್ಗೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಕೇರ್ ಮಾಡಿರಲ್ಲ, ಅದು ಬೇರೆ ಕಡೆ ಹೋಗಿರ್ತಾರೆ, ಅವರೆಲ್ಲ ನೀವು ವಾಪಸ್ ಬಂದ್ಬಿಟ್ಟು ನಿಮ್ಮ ಹಿಂದೆ ಬರ್ತಾರೆ ಸರ್. ಅಂದರೆ ಸೊಸೈಟಿ ಲೈಫಲ್ಲಿ ಈ ಗುರು ದೃಷ್ಟಿ ಒಳ್ಳೆ ಲಾಭ ಪೊಸಿಷನ್ ಪಡ್ಕೊಳ್ತಾರೆ, ಗೌರವ ಬರ್ತವೆ, ನಿಮ್ಗೆ ರೆಸ್ಪೆಕ್ಟ್
ಇವಾಗ ನೋಡಿ ನೆಕ್ಸ್ಟ್ ಇಯರ್ ನೀವು ಮಾತಾಡಿ ನೋಡಿ ಸರ್ ನಾನು ಹೆಂಗಿದ್ದ ಇವಾಗ ನನಗೆ ಎಷ್ಟು ಜನ ಹಿಂದೆ ಇದ್ದಾರೆ ಅಂತ ನೀವು ಹೇಳ್ಕೊಬೋದು. ಅದೇ ಥರ ಹೆಲ್ತ್ ವಿಷಯದಲ್ಲಿ ಮೆಡಿಸಿನ್ ತೊಗೊಳ್ತಾ ಇರ್ತೀರಾ, ಏನೋ ತೊಂದರೆ ಫೇಸ್ ಮಾಡ್ತಾ ಇರ್ತೀರಾ, ಆ ವಿಷಯ ಎಲ್ಲ ಇವಾಗ ಒಳ್ಳೆ ಆರೋಗ್ಯ ಇಂಪ್ರೂವ್ಮೆಂಟ್ ಇರುತ್ತವೆ. ಎಲ್ಲ ವಿಷಯ ಭಯ ಬೆದ್ಕೊಂಡು ಅದು ಮಾಡೋಣ ಇದು ಮಾಡೋಣ ಕನ್ಫ್ಯೂಸ್ ಮಾಡ್ಕೊಂಡಿದ್ದವ್ರಿಗೆಲ್ಲ ಇವಾಗ ಗುರುದೃಷ್ಟಿ ಏನಪ್ಪ ಅಂದ್ರೆ ಒಂಥರ ಕಾನ್ಫಿಡೆಂಟ್ ಕೊಡುತ್ತವೆ, ಭಯ ಹೋಗುತ್ತವೆ, ಯಾವ ವಿಷಯ ಧೈರ್ಯವಾಗಿ ಮುಂದೆ ಹೋಗ್ತೀರಾ. ನಿಮ್ಗೆ ಯಾರು ತುಂಬ ಇವರು ಇರ್ತಾರೆ ಶತ್ರುಗಳು, ನೀವು ಯಾವಾಗ ಜಗಳ ಕಂಡ್ಕೊಂಡಿರ್ತಾರೆ ಅವರೆಲ್ಲ ನಿಮ್ಮ ಮುಂದೆ ಇವಾಗ ನಿಮ್ಮ ನೋಡ್ಬಿಟ್ರೆ ಆ ಕಡೆ ಹೋಗ್ತಾರೆ. ನಿಮ್ಮ ಚಾಡಿ ಹೇಳೋರೆಲ್ಲ ನೋಡಿ ಎಲ್ಲ ಭಯ ಬಿದ್ದು ಆ ಕಡೆ ಹೋಗ್ಬಿಡ್ತಾನೆ ಅಂದ್ಕೊಳ್ಳಿ. ಆ ಭಯ ಬಿದ್ದು ಹೋಗ್ತಾರ ಏನಾದ್ರು ನಿಮ್ಮ ಮುಂದೆ ಬರಲ್ಲ ಅಷ್ಟೇ. ಸೊ ಇದು ಒಳ್ಳೆ ಟೈಮ್ ಹೇಳಿದ್ದಾರೆ ಸರ್, ಇದನ್ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಏನಿಲ್ಲ, ಗುರುವಾರ ದಕ್ಷಿಣಾಮೂರ್ತಿಗೆ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಸರ್. ಸ್ವಲ್ಪ ದೊಡ್ಡವ್ರು ಯಾರಾದರೂ ಸ್ವಲ್ಪ ಏನೋ ಹೆಲ್ಪ್ ಮಾಡಿ, ಏಜ್ ಆಗಿರೋರ್ಗೆ, ಅದು ಒಳ್ಳೆ ಫಲನೇ. ಮಿಸ್ ಮಾಡ್ಕೊಬಿಡಿ, ಒಳ್ಳೆ ಟೈಮ್ನೇ. ಮುಟ್ಟಿದನ ಚಿನ್ನ ಮರಿಬೇಡಿ. ಮಕರ ರಾಶಿನವ್ರು ಡೋಂಟ್ ಡಿಲೇ ಟೈಮ್ ಸರ್, ಮುಂದುವರ್ಸಿ ಸರ್. ಒಂದು ಸರ್ ಕನ್ಸಲ್ಟೇಷನ್ ಯಾರಾದರೂ ತೊಗೊಂಡು ಇನ್ನೂ ಸ್ವಲ್ಪ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹೇಳೋ ಫಲ 30%, ಅದು 70% ನಿಮ್ಗೆ ದಶಾಭುಕ್ತಿ ಚೆನ್ನಾಗಿದ್ದರೆ ಪಾಸಿಟಿವ್ ಹೋಗ್ತದೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ನಾವು ಎಷ್ಟು ಹೇಳ್ತೀವೋ ಅಲ್ಲಿ ಸ್ವಲ್ಪ ಕಮ್ಮಿ ನಡೀತದೆ ಅಷ್ಟೇ. ಅದು ಒಂದು ಸರ್ ಆಸ್ಟ್ರಾಲಜಿ ಚೆಕ್ ಮಾಡ್ಕೊಳ್ಳಿ, ನೀವು ಒಂದು ಕರೆಕ್ಟ್ ಆಗಿ ಬರ್ತೀವಿ. ಯಾಕಂದ್ರೆ ಒಬ್ಬೊಬ್ಬರು ಓನ್ ಜಾತಕ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು, ಕುಂಡ್ಲಿ ನೋಡ್ಕೋಬೇಕು. ಆಯಿತಾ? ನಮಸ್ಕಾರ, ಆಲ್ ದಿ ಬೆಸ್ಟ್.